B.Com College, Dharwad. My name is Anita. I am handling Business Environment subject for B.Com first sem student. Last class we have discussed technology and the society, technology and the people. Okay, in this class I am going to discuss with you on technology and the high expectation of the consumers. ಯಾವ ರೀತಿ ಕನ್ಸ್ಯೂಮರ್ಸ್ ಹೈ ಎಕ್ಸ್ಪೆಕ್ಟೇಷನ್ ಇಟ್ಕೋ ಟೆಕ್ನಾಲಜಿ ಡೆವಲಪ್ಮೆಂಟ್ ಆದಂಗೆ ಅಂತ ಇದ್ರ ಬಗ್ಗೆ ಇವತ್ತು ಡಿಸ್ಕಸ್ ಮಾಡೋದು. Influence of the society have emerged because of a technology development. These affiliated society composing citizen want more and more new product and not of the same product. More new product and not same product. Our expectation is more and more new product to the society and not the same product. People will accept ಅಥವಾ ಅವರ expectation ಇದೇ ರೀತಿಯಾಗಿರ್ತದೆ. ಓಕೆ, ಎಸ್ಪೆಷಲಿ ರಿಚ್ ಮೆನ್ಸ್. ವೇರಿಯಸ್ ಸೇಮ್ ಪ್ರಾಡಕ್ಟ್, ದೇ ವಾಂಟ್ ದ ಪ್ರಾಡಕ್ಟ್ and the supply of new varieties of product, superior quality, more durability, free from the pollution and any defect, more safe and more comfortable. They want, our expectation ಏನಿರ್ತದೆ ಅಂದ್ರೆ ಹೆಚ್ಚಿಗೆ ಡ್ಯೂರಬಿಲಿಟಿ ಇದೆ, more quality, more durability, okay, safe, comfortable. They expect like this for the technology, from the technology. Okay, ಅವ್ರು ಏನು ಮಾಡ್ತಾರೆ ಹೇಳಿ, ನ್ಯೂ ಪ್ರಾಡಕ್ಟ್ ಮಾರ್ಕೆಟಿಗೆ ಇಂಟ್ರೊಡ್ಯೂಸ್ ಆಗಬೇಕು. ಆ ನ್ಯೂ ಪ್ರಾಡಕ್ಟ್ ಸೇಮ್ ಆಗಿರಬಾರ್ದು. ಫಾರ್ ಎಕ್ಸಾಂಪಲ್ ಅದೇ ಸೋಪ್ಸಲ್ಲಿ ನೋಡಿರಿ, ಲೇಬಲ್ ಚೇಂಜ್ ಮಾಡ್ತಿರ್ತಾರೆ, ಆಮೇಲೆ ಫ್ರಾಗ್ರೆನ್ಸ್ ಚೇಂಜ್ ಮಾಡ್ತಾರೆ, ಆಮೇಲೆ ಅದರದ್ದು ಪ್ಯಾಕಿಂಗ್, ಬ್ರ್ಯಾಂಡ್ ಅಂಬಾಸಿಡರ್, ಈ ರೀತಿಯಾಗಿ ಚೇಂಜ್ ಟು ಅಟ್ರಾಕ್ಟ್ ದಿ ಕಸ್ಟಮರ್. ಸೇಮ್ ಪ್ರಾಡಕ್ಟ್ ಇರ್ತದೆ, ಸೊ ಒನ್ ಅಥವಾ ಟು ಟಚ್ ಅಪ್ ಅಥವಾ ಅದನ್ನು ಎಡಿಷನ್ ಮಾಡಿರ್ತಾರೆ ಅಷ್ಟೇ. ದೇ ನೀಡ್ ಮೋರ್ ಕ್ವಾಲಿಟಿ, ಮೋರ್ ಡ್ಯೂರೇಬಲ್, ಜಾಸ್ತಿ ದಿನ ಬಾಳಿಕೆ ಬರಬೇಕು, ಜಾಸ್ತಿ ಕ್ವಾಲಿಟಿ ಇರಬೇಕು, ಆಮೇಲೆ ಕಂಫರ್ಟೇಬಲ್ ಇರಬೇಕು, ಸೇಫ್ ಇರಬೇಕು. ದೇ ಎಕ್ಸ್ಪೆಕ್ಟ್ ಫ್ರಮ್ ದ ಟೆಕ್ನಾಲಜಿ. ಈ ರೀತಿಯಾಗಿ ಅವ್ರು ಏನು ಮಾಡ್ತಾರೆ ಹೇಳಿ, ಎಕ್ಸ್ಪೆಕ್ಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನೀವು ರಿಯಾಲಿಟಿ ಶೋಸ್ ಆಗಿರ್ಬೋದು, ಸ್ಟೇಜ್ ಜಡ್ಜಸ್ ಅವರೇ ಇರ್ತಾರೆ, ಸ್ಟೇಜ್ ಡೆಕೋರೇಷನ್, ಓಕೆ, ಅವರ ಬರುವಂಥ ವೇ, ಈ ರೀತಿ ಹೆಂಗೆ ಚೇಂಜ್ ಮಾಡ್ತಾರೆ. ದ ಸೇಮ್ ವೇ ಪ್ರಾಡಕ್ಟ್ನಲ್ಲಿ ಜನ ಏನು ಎಕ್ಸ್ಪೆಕ್ಟೇಷನ್, ನೀವು ಹೆಂಗೆ ಎಕ್ಸ್ಪೆಕ್ಟೇಷನ್ ಈ ಸೀಸನಲ್ಲಿ ಯಾರು ಗೆಲ್ಬೋದು ಅಥವಾ ಇವ್ರು ಎಲ್ಲಿ ಯಾರು ಗೆಲ್ಬೋದು, ನಿಮ್ದು ಎಕ್ಸ್ಪೆಕ್ಟೇಷನ್ ಹೆಂಗಿರ್ತದೆ. ದ ಸೇಮ್ ವೇ ನ್ಯೂ ಪ್ರಾಡಕ್ಟದ್ದು ಟೆಕ್ನಾಲಜಿ ಚೇಂಜ್ ಅಂದಂಗೆ ಜನ ಏನು ಮಾಡ್ತಾರೆ ಹೇಳಿ, ಹೈ ಎಕ್ಸ್ಪೆಕ್ಟೇಷನ್ ಆಫ್ ದ ಕನ್ಸ್ಯೂಮರ್ಸ್ ಎಕ್ಸ್ಪೆಕ್ಟೇಷನ್ ಮೋರ್ ದೆನ್ ದ್ಯಾಟ್. ಅವ್ರೇನು ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ ಅದಕ್ಕಿಂತ ಜಾಸ್ತಿ ನಾವು ಕನ್ಸ್ಯೂಮರ್ಸ್ಗೆ ಕೊಡಬೇಕನ್ನೋದು ಟೆಕ್ನಾಲಜಿದು ನೆಕ್ಸ್ಟ್ ಇಂಪಾರ್ಟೆನ್ಸ್ ಇರ್ತದೆ. ಫ್ರೀ ಫ್ರಮ್ ದ ಪೊಲ್ಯೂಷನ್ ಆ್ಯಂಡ್ ಎನಿ ಡಿಫೆಕ್ಟ್, ಮೋರ್ ಸೇಫ್, ಮೋರ್ ಕಂಫರ್ಟೇಬಲ್. ಸೇಫ್ ಆಗಿರಬೇಕು, ಕಂಫರ್ಟೇಬಲ್ ಆಗಿರಬೇಕು. ಓಕೆ, ಬಟ್ ದಿಸ್ ರಿಕ್ವೈರ್ ಹ್ಯೂಜ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ R&D, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್. ಇವಿಷ್ಟು ನಮಗೆ ಬೇಕಂದ್ರೆ ವಿ ನೀಡ್ ಇನ್ವೆಸ್ಟ್ಮೆಂಟ್. ಓಕೆ, ಹ್ಯೂಜ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಮೋರ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್. ಮೋರ್ R&D, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟು ಇರಬೇಕು, ಬಹಳಷ್ಟು ಇನ್ವೆಸ್ಟ್ಮೆಂಟ್ನು ಇರಬೇಕು. ಇದ್ದಾಗ ಮಾತ್ರ ನಾವೇನು ಮಾಡ್ಬೋದು ಹೇಳಿ, ಅವ್ರ ಎಕ್ಸ್ಪೆಕ್ಟೇಷನನ್ನು ರೀಚ್ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಾಂದ್ರೆ ಅವ್ರ ಎಕ್ಸ್ಪೆಕ್ಟೇಷನ್ ನಮಗೆ ರೀಚ್ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಪ್ರೊವೈಡಿಂಗ್ ದೇ ಆರ್ ಕನ್ವಿನ್ಸ್ ಆಫ್ ಅ ಹೈ ಎಕ್ಸ್ಪೆಕ್ಟೇಷನ್ ಆಫ್ ದ ಕನ್ಸ್ಯೂಮರ್ಸ್ ರಿಗಾರ್ಡಿಂಗ್ ಡಿಸೈನ್, ಸೊಫಿಸ್ಟಿಕೇಷನ್, ಕ್ವಾಲಿಟಿ, ಪ್ರಾಂಪ್ಟ್ ಡೆಲಿವರಿ, competitive price, etc. Japanese are the best example for the technology and expectation of the consumers. Okay, ಇದೆಲ್ಲ ಬರಬೇಕಂದ್ರೆ ಹ್ಯೂಜ್ ಇನ್ವೆಸ್ಟ್ಮೆಂಟ್ ಹಾಕಿದ್ರೆ ನಮ್ದು ಸೊಫಿಸ್ಟಿಕೇಟೆಡ್ ಇರಬೇಕು, ಸೇಫ್ ಆಗಿರಬೇಕು ಪ್ರಾಡಕ್ಟ್. ಓಕೆ, ಪ್ರಾಂಪ್ಟ್ ಅಥವಾ ಇನ್ ಟೈಮಲ್ಲಿ
ಕನ್ಸ್ಯೂಮರ್ಸ್ಗೆ ರೀಚ್ ಆಗಿರಬೇಕು. ಈಗ ನೋಡಿರಿ ನೀವು ಫ್ಲಿಪ್ಕಾರ್ಟ್, ಅಮೆಜಾನ್, ಸ್ನ್ಯಾಪ್ಡೀಲ್ ಈ ರೀತಿಯಾಗಿ ಆನ್ಲೈನ್ ಮಾರ್ಕೆಟ್ ಅದಾವೆ. ನೀವು ಯಾವ ಬೆಸ್ಟ್ ನೀವು ಕೇಳುವಂಥ ಎಕ್ಸ್ಪೆಕ್ಟೇಷನ್ನ ಡೆಲಿವರಿ ಮಾಡ್ತೈತಿ ಆ ಆನ್ಲೈನ್ ಶಾಪಿಂಗ್ಗೆ ನೀವು ಪ್ರಿಫರೇಬಲ್ ಮಾಡ್ತೀರಿ ಅಥವಾ ನೀವು ಅದನ್ನು ಇನ್ನೊಬ್ಬರಿಗೆ ಪ್ರಿಫರ್ ಮಾಡ್ತೀರಿ. ಬಿಕಾಸ್ ಗುಡ್ ಕ್ವಾಲಿಟಿ, ಓಕೆ, ರೀಸನೇಬಲ್ ಪ್ರೈಸ್, ಬೆಟರ್ ಡೆಲಿವರಿ, ಈ ರೀತಿಯಾಗಿ ನೀವು ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ. ಅದೇ ರೀತಿ ಏನಾಗ್ತದೆ ಹೇಳಿ, ಕನ್ಸ್ಯೂಮರ್ಸು ಕೂಡ ಅದರ್ ದೆನ್ ಆನ್ಲೈನ್ ಮಾರ್ಕೆಟ್ ಎಲ್ಲ ಪ್ರಾಡಕ್ಟಲ್ಲೂ ಕೂಡ ಅವರು ಎಕ್ಸ್ಪೆಕ್ಟೇಷನ್ ಮಾಡ್ತಿರ್ತಾರೆ. ಇದು ಬೆಸ್ಟ್ ಎಕ್ಸಾಂಪಲ್. ಕನ್ಸ್ಯೂಮರ್ಸ್ ಎಕ್ಸ್ಪೆಕ್ಟೇಷನ್ಗೆ ರೀಚ್ ಆಗುವಂಥ ಪ್ರಾಡಕ್ಟನ್ನು ಯಾರು ಕೊಡ್ತಾರೆ ಹೇಳಿ, ಜಪನೀಸ್ ಆರ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ದ ಟೆಕ್ನಾಲಜಿ ಡೆವಲಪ್ಮೆಂಟ್. ಅವರು ಯಾವ ರೀತಿಯಾಗಿ ಟೆಕ್ನಾಲಜಿ ಡೆವಲಪ್ಮೆಂಟ್ ಮಾಡ್ತಾರೆ ಅಂದ್ರೆ ವಿ ಕೆನಾಟ್ ಎಕ್ಸ್ಪೆಕ್ಟ್ ಈ ರೀತಿಯೂ ಪ್ರಾಡಕ್ಟ್ ಇರ್ಬೋದಾ ಅಂಥೇಳಿ ನಾವೇನೋ ಶಾಕ್ ಆಗ್ತೀವಿ. ಆ ರೀತಿಯಾದ ಪ್ರಾಡಕ್ಟನ್ನು ಅವ್ರು ಏನು ಮಾಡ್ತಾರೆ, ಆ ರೀತಿಯಾದ ಟೆಕ್ನಾಲಜಿಯನ್ನು ಅವ್ರು ಇಂಪ್ರೂವ್ಮೆಂಟ್ ಮಾಡ್ತಾರೆ, ಅವ್ರು ಡೆವಲಪ್ ಮಾಡ್ತಾರೆ, ಅವ್ರು ಇನೋವೇಷನ್ ಮಾಡ್ತಿರ್ತಾರೆ. ಸೊ ದ್ಯಾಟ್ ವಿ ನೀಡ್ ಕನ್ಸ್ಯೂಮರ್ ಎಕ್ಸ್ಪೆಕ್ಟೇಷನ್ ಆಲ್ವೇಸ್ ಎಕ್ಸ್ಪೆಕ್ಟ್ ಮೋರ್ ಫ್ರಮ್ ದ ಫಸ್ಟಿಂದನೂ ಅವ್ರು ಏನು ಮಾಡ್ತಿರ್ತಾರೆ ಹೇಳಿ, ಹೈ ಎಕ್ಸ್ಪೆಕ್ಟೇಷನ್, ಕ್ವಾಲಿಟಿ, ಕ್ವಾಂಟಿಟಿ, ಡಿಸೈನ್, ಲೇಬಲ್, ಬ್ರ್ಯಾಂಡ್ ಎಂಬಾಸಿಡರ್, ಫ್ರಾಗ್ರೆನ್ಸ್, ಓಕೆ, ಅವೆಲ್ಲನೂ ಅವ್ರು ಏನು ಮಾಡ್ತಾರೆ, ಸೇಮ್ ಪ್ರಾಡಕ್ಟನ್ನ ಹಳಮಳ ಯೂಸ್ ಮಾಡೋಕೆ ಅವ್ರಿಗೆ ಇಷ್ಟ ಇರೋಂಗಿಲ್ಲ. ಸೊ ದೇ ನೀಡ್ ಚೇಂಜ್ ಇರಬೇಕಂತೇಳಿ. ಸೊ ದ್ಯಾಟ್ ನಾವು ಅವ್ರಿಗೆ ಬಿಕಾಸ್ ಆಫ್ ವಾಟ್ ಅವ್ರು ಕೇಳ್ತಾರೆ ಹೇಳಿ, ಮೋರ್ ಕ್ವಾಲಿಟಿ ಎಲ್ಲ, ಓಕೆ, ಮೋರ್ ಡ್ಯೂರಬಿಲಿಟಿ, ಸೇಫ್, ಕಂಫರ್ಟೇಬಲ್, ಈ ರೀತಿಯಾಗಿ ಇರೋಕೆ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ. ಈ ರೀತಿಯಾಗಿ ಅವ್ರ ಎಕ್ಸ್ಪೆಕ್ಟೇಷನ್ಸನ್ನು ನಾವು ಫುಲ್ಫಿಲ್ ಮಾಡಬೇಕು ಆ್ಯಸ್ ಅ ಟೆಕ್ನಾಲಜಿ ಅಂತಂದ್ರೆ ವಿ ನೀಡ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆನ್ ದ್ಯಾಟ್ ಪ್ರಾಡಕ್ಟ್. ನಾವು ಆ ಪ್ರಾಡಕ್ಟ್ ಮೇಲೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮಾಡಬೇಕು. ಓಕೆ, ವಾಟ್ ಕನ್ಸ್ಯೂಮರ್ಸ್ ಆರ್ ಎಕ್ಸ್ಪೆಕ್ಟಿಂಗ್ ಫ್ರಮ್ ದ ಟೆಕ್ನಾಲಜಿ ಅಥವಾ ಸೊಸೈಟಿ, ಅವ್ರು ಏನು ಎಕ್ಸ್ಪೆಕ್ಟ್ ಮಾಡಿದ್ರು ಆ ಟೆಕ್ನಾಲಜಿಯಿಂದ, ಅವ್ರು ಕನ್ವೀನಿಯೆಂಟ್ ಆದಂಥ ಟೆಕ್ನಾಲಜಿ ಯಾವುದು ಅನ್ನೋದನ್ನು ನಾವು ಅವ್ರಿಗೆ ಹೇಳ್ಕೊಡ್ಬೇಕಾಗ್ತದೆ. ನೆಕ್ಸ್ಟ್, huge investment R&D is the best example, Japanese. The next one is technology and the system of competitive. Technology and system complexity, not competition. Technology and system complexity. Technology and system complexity. Okay. Modern technology is a very complex system. Modern machinery are far superior than the work better and the faster. ಹೌದಿಲ್ಲ? ಈಗ ಮಾಡರ್ನ್ ಟೆಕ್ನಾಲಜಿ ಏನಾಗ್ತದೆ ಹೇಳಿ, ಕಂಪೇರಿಟಿವ್ಲಿ ಲಾಸ್ಟ್ ಇದೆ, ಫಾಸ್ಟರ್ ಇದೆ. ಫಾರ್ ಎಕ್ಸಾಂಪಲ್ 3G 4G ನೋಡ್ರಿ, 4G 5G ನೋಡ್ರಿ. ಓಕೆ, ಟೆಕ್ನಾಲಜಿ ಚೇಂಜ್ ಆದಾಗ ಸ್ಪೀಡು ಕೂಡ ಏನಾಗ್ತದೆ ಹೇಳಿ, ಚೇಂಜ್ ಆಗ್ತದೆ. ಇಫ್ ದೇ fail or fall, they require the service of export for their repairs. Thought they are superb and excellent, they fall very often because their complexity. Every machine or a system is composed of 100 of components. All parts of the components of a machine are of the system must work in a tandem so that they can accomplishment of their desired work. Each component or part must be the work properly and currently so that the whole machine or a machine render is available services. For example, ನಾವು ಯಾವುದೇ ಒಂದು ಮಷೀನನ್ನು, ನಾವು ಯಾವುದೇ ಒಂದು ಕಾರ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕಂದ್ರೆ ಅದರಲ್ಲಿ ಥೌಸಂಡ್ಸ್ ಆಫ್ ಕಂಪೋನೆಂಟ್ಸ್ ರಿಕ್ವೈರ್ ಇರ್ತಾವೆ. ಒನ್ ಕಂಪೋನೆಂಟ್ಗೆ ಅನದರ್ ಕಂಪೋನೆಂಟ್ ಏನಿರ್ತದೆ ಹೇಳಿ, ಜಾಯಿಂಟ್ ಇರ್ತದೆ. ಒನ್ ಕಂಪೋನೆಂಟ್ ಏನಾದರೂ ನೀವು ಪ್ರಾಪರಾಗಿ ಡಿಸೈನ್ ಮಾಡಿದ್ರೆ ಇಟ್ ವಿಲ್ ರಿಫ್ಲೆಕ್ಟ್ ಆನ್ ದಿ ಅನದರ್ ಕಂಪೋನೆಂಟ್. ಟು ಜಾಯಿನ್ ದ ಕಂಪೋನೆಂಟ್ ನೀಟ್ಲಿ. ಫಾರ್ ಎಕ್ಸಾಂಪಲ್, ಒಂದು ಯಾವುದಾದ್ರೂ ಕಂಪೋನೆಂಟ್ ಮಿಸ್ ಆಯಿತು, ಒನ್ ಯಾವ್ದಾರ ಕಂಪೋನೆಂಟ್ ಡೆಸ್ಟ್ರಾಯ್ ಆಯಿತು, ಒನ್ ಯಾವ್ದಾರ ಕಂಪೋನೆಂಟ್ ಬ್ರೇಕ್ ಆಯ್ತಂದರೆ ಇಡೀ ಕಾರ್ ಅಥವಾ ಇಡೀ ಮಷೀನ್ ಏನಾಗ್ತದೆ, ಸ್ಟಾಪ್ ಆಗ್ತದೆ. ಅದರ ಎಫೆಕ್ಟ್ ಏನಾಗ್ತದೆ, ಪ್ರೊಡಕ್ಷನ್ ಸ್ಟಾಪ್ ಆಗ್ತದೆ. ಪ್ರೊಡಕ್ಷನ್ ಸ್ಟಾಪ್ ಆದರೆ ನಮ್ಮದು ಮಾರ್ಕೆಟಿಂಗ್ ಪ್ರೈಸ್ದು ವ್ಯಾಲ್ಯೂ ಕಡಿಮೆ ಆಗ್ತದೆ. ಸೊ ದ್ಯಾಟ್ ವರ್ಕರ್ಸ್ ಬಿಕಮ್ ಅನ್ಎಂಪ್ಲಾಯ್ಮೆಂಟ್. ಅವ್ರಿಗೆ ಏನದು ಬಟ್ ರಿಪೇರಿ ಆಗೋ ಮಟ್ಟನೂ ರಿಪೇರ್ಸ್ ಅದು ಆಗೋ ಮಟ್ಟನೂ ದ ಪ್ರೊಡಕ್ಷನ್ ವಿಲ್ ಬಿ ಸ್ಟಾಪ್. So that we have to take care of the components which are
ವರ್ಕಿಂಗ್ ಇನ್ ದ ಮಷಿನರಿ. ನಾವು ಅದು ವರ್ಕ್ ಮಾಡುವಂಥ ಮಷಿನರಿ ಮೇಲಿಂದ ಕಂಪೋನೆಂಟ್ಸ್ಗಳನ್ನ ಟೇಕ್ ಕೇರ್ ಮಾಡ್ಕೋಬೇಕು. ಒಂದು ಮಷಿನರಿ ಏನಾದರೂ ಬ್ರೇಕ್, ಒಂದು ಮಷಿನರಿ ಏನಾದರೂ ಕಟ್ ಆಗಿತ್ತಂದ್ರೆ ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ದ್ಯಾಟ್, ಬಿಕಾಸ್ ಕಂಪೋನೆಂಟ್ ಆಫ್ ಮಷಿನರಿ ಅಥವಾ ಕಂಪೋನೆಂಟ್ ಆಫ್ ಮಷಿನ್ಸ್ದು ವರ್ಕ್ ಡಿಪೆಂಡ್ ಅಪಾನ್ ದಿ ಸ್ಪೆಷಲಿಸ್ಟ್. ಅದು ಈಚ್ ಆ್ಯಂಡ್ ಎವ್ರಿ, ಈಗ ಫಾರ್ ಎಕ್ಸಾಂಪಲ್ ನೀವು ಮ್ಯಾನುಫ್ಯಾಕ್ಚರಿಂಗ್ ಆಫ್ ಕಾರ್ ಅಂದರೆ ಅದರಲ್ಲಿ ಕಂಪೋನೆಂಟ್ಸ್ ಬೇರೆ ಬೇರೆ ಪಾರ್ಟಲ್ಲಿ ಏನಾಗ್ತಾವೆ ಪ್ರೊಡ್ಯೂಸ್ ಆಗ್ತಿರ್ತಾವೆ. ಸೊ ಅದ್ರದ್ದು ಪಾರ್ಟದ್ದು ಆ ಇಂಜಿನಿಯರಿಗೆ ಅಷ್ಟೇ ಗೊತ್ತಿರ್ತದೆ. ಸೊ ದ್ಯಾಟ್ ಅವ್ರು ಬಂದದ ರಿಪೇರಿ ಮಾಡಿಮಟ್ಟನು ಪ್ರೊಡಕ್ಷನ್ ವಿಲ್ ಬಿ ಸ್ಟಾಪ್. ಫಾರ್ ಎಕ್ಸಾಂಪಲ್ ನೀವು ಎಲೆಕ್ಟ್ರಿಸಿಟಿ ಆಗಿರ್ಬೋದು, ಏನೋ ನಿಮ್ಮ ಒಂದು ಎಲೆಕ್ಟ್ರಿಸಿಟಿ ಪವರ್ ಕಟ್ ಆಗಿರ್ತದೆ ಅಥವಾ ಏನೋ ಲೈಟ್ ಕಂಬ ಆಗಿರ್ಬೋದು, ಅವೇನೋ ಕಟ್ ಆಗಿ ಬಿದ್ದಿತ್ತಂದರೆ ಅವರು KEB ಅವ್ರು ಬಂದೇ ಅದನ್ನು ಜಾಯಿನ್ ಆಗೋ ಮಟ್ಟನು ಪ್ರೊಡಕ್ಷನ್ ಏನಾಗ್ತದೆ ಅಥವಾ ಅದು ಸರ್ಕ್ಯುಲೇಷನ್ ಏನಾಗ್ತದೆ, ಸ್ಟಾಪ್ ಆಗ್ತದೆ. ಆ ಸರ್ಕ್ಯುಲೇಷನ್ ಸ್ಟಾಪ್ ಆಗೋ ಈಗ 2 or 3 days, ಈಗ ಹಳ್ಳಿಯಲ್ಲಿ ನೋಡಿರಿ ನೀವು ಏನಾದರೂ ಪ್ರಾಬ್ಲಮ್ ಆಗಿತ್ತು ಇಟ್ ವಿಲ್ ಟೇಕ್ ಒನ್ ವೀಕ್ ಆರ್ 2 or 3 weeks. ಮೆಟ್ರೋಪಾಲಿಟನ್ ಸಿಟೀಸಲ್ಲಿ ಆದರೆ 1 hour 2 hour ರಿಪೇರ್ ಆಗ್ತದೆ. ಬಟ್ ಇನ್ ದ ಸಿಟೀಸ್ ಆಗ್ತದೆ, ಬಟ್ ಇನ್ ದ ವಿಲೇಜಸ್ ಇಟ್ ವಿಲ್ ಟೇಕ್ ಅ ಲಾಂಗ್ ಗ್ಯಾಪ್. ಸೊ ದ್ಯಾಟ್ ಆ ಟೈಮ್ ಆಗೋ ಮಟ್ಟನೂ ಅವ್ರು ಏನು ಹೇಳಿ ಸ್ಟಾಪ್, ಪ್ರೊಡಕ್ಷನ್ ಸ್ಟಾಪ್ ಆಗಿರ್ತದೆ, TV ಸ್ಟಾಪ್, ರೆಫ್ರಿಜಿರೇಟರ್ ಆನ್ ಆಗಲ್ಲ. ಸೊ ದ್ಯಾಟ್ ಎಲ್ಲನೂ ಸ್ಟಾಪ್ ಆಗಿ ಒನ್ ವೇ ಅದೇನಾಗ್ತದೆ ಹೇಳಿ ಒಂದಿಷ್ಟು ಬಹಳಷ್ಟು 3-4 ದಿನ ತೊಗೊಂಡ್ಬಿಟ್ರೆ ನಡೀತದೆ. ಸೊ ಇಟ್ 1 month or 2 months ತೊಗೊಂಡ್ರೆ ಇಟ್ ಈಸ್ ವೆರಿ ಡಿಫಿಕಲ್ಟಿ ಟು ಸಸ್ಟೈನ್. ಸೊ ದ್ಯಾಟ್ ನಾವು ಕಂಪೋನೆಂಟ್ನ ಕರೆಕ್ಟಾಗಿ ತಗೋಬೇಕು, ಯೂಸ್ ಮಾಡ್ಕೋಬೇಕಾಗ್ತದೆ. ಫರ್ದರ್ ದೆರ್ ಈಸ್ ಅ ಇಂಟರ್ಡಿಪೆಂಡೆಂಟ್ ಆಫ್ ಅ ಡಿಫ್ರೆಂಟ್ ಸಿಸ್ಟಮ್ಸ್ ಆರ್ ದ ಮಷೀನ್ಸ್. ಇಫ್ ಫಾರ್ ದ ಇನ್ಸ್ಟನ್ಸ್ ಪವರ್ ಸಪ್ಲೈ ಫೇಲ್ಸ್, ನಾ ಹೇಳಿಲ್ಲ ಸಪ್ಲೈ ಇಫ್ ಇನ್ ಕೇಸ್ ಫೇಲ್ ಆತಂದರೆ ಇಟ್ ಲೀಡ್ ಟು ಫೇಲ್ಯೂರ್ ಆಫ್ ಆಲ್ ದ ಸಿಸ್ಟಮ್ ವಿಚ್ ಆರ್ ರಿಲೇಟೆಡ್ ಟು ದ್ಯಾಟ್ ಮಷಿನರಿ. ಎಲ್ಲ ಸಿಸ್ಟಮನ್ನು ಸ್ಟಾಪ್ ಆಗ್ತದೆ ಯಾವ್ಯಾವ ಮಷಿನರಿಗೆ ರಿಲೇಟೆಡ್ ಇರ್ತಾವೆ. ಇಫ್ ದ ಪವರ್ ಸಪ್ಲೈ ಫೇಲ್ಸ್ ಇಟ್ ಲೀಡ್ ಟು ಫೇಲ್ ದ ವರ್ಕ್ of a supply, no television, no refrigerator, no broadcasting, dark streets, dark houses, house close to the retail shops, no entertainment like cinema, theaters, okay, under the great strains to keep the going entire system ವರ್ಕಿಂಗ್ ಸ್ಮೂತ್ಲಿ ಆ್ಯಂಡ್ ಕಂಟಿನ್ಯೂಸ್ಲಿ. ಸೊ ದ್ಯಾಟ್ ಅದು ಹ್ಯಾಪನ್ ಆಗಬಾರ್ದು ಅಂತಂದರೆ ನಾವು ಆ ಸಿಸ್ಟಮನ್ನು ಸ್ಮೂತಾಗಿ ಕನ್ಸಿಸ್ಟೆನ್ಸ್ ಆಗಿ ಹೋಗುವ ರೀತಿಯಲ್ಲಿ ನಾವೇನು ಮಾಡಿ ವಿ ಹ್ಯಾವ್ ಟು ಟೇಕ್ ಕೇರ್. ದಿಸ್ ಈಸ್ ಟೆಕ್ನಾಲಜಿ ಆ್ಯಂಡ್ ದ ಸಿಸ್ಟಮ್ ಆಫ್ ಕಾಂಪ್ಲೆಕ್ಸಿಟಿ. ದ ನೆಕ್ಸ್ಟ್ ಒನ್ ಈಸ್ ಟೆಕ್ನಾಲಜಿ ಆ್ಯಂಡ್ ಸೋಷಿಯಲ್ ಲೈಫ್ ಆ್ಯಂಡ್ ದ ಸ್ಟೇಟಸ್ ಆಫ್ ದ ಹ್ಯೂಮನ್. ಯಾವ ರೀತಿಯಾಗಿ ತಂತ್ರಜ್ಞಾನದಲ್ಲಿ ನಮ್ಮದು ಲೈಫ್ ಸ್ಟೈಲ್ ಯಾವ ರೀತಿ ಚೇಂಜ್ ಆಗಿದೆ ಮತ್ತು ಸ್ಟೇಟಸ್ ಆಫ್ ದ ವುಮೆನ್ ಯಾವ ರೀತಿಯಾಗಿ ಚೇಂಜ್ ಆಗಿದೆ. ಟೆಕ್ನಾಲಜಿ ಈಸ್ ದ ಒನ್ ಆಫ್ ದ ಇಂಪಾರ್ಟೆಂಟ್ ಡಿಟರ್ಮಿನೆಂಟ್ಸ್ ಆಫ್ ದ ಸೋಷಿಯಲ್ ಚೇಂಜ್. ಓಕೆ, ಟೆಕ್ನಾಲಜಿ ಚೇಂಜ್ ಆಗ್ತಾನೆ ಇರ್ತೈತಿ. ದ ರ್ಯಾಪಿಡ್ ಚೇಂಜಸ್ ಇನ್ ಅವರ್ ಸೊಸೈಟಿ ಆರ್ obviously related to also depend upon the development of new technology, new product, new invention, new modes of production, innovation, new status of living, etc. Technology changes nothing but innovation. The industry technology has probably changed the social life and the status of the woman. Social life and status of the woman. It changed the social life and the status of the woman. It has destroyed the domestic system of production, brought the woman from the home to the factory and offices, determines their task and distinguish their earnings. Women have been incumbent from the performing to the kitchen and the other domestic work because of introduction to the new technology for the processing and the preservation of food and the cooking appliances. For example, technology in the cooking appliances ಎಷ್ಟೋ ಚೇಂಜ್ ಆಗಿದ್ದಾವೆ. ವುಮೆನ್ಸ್ ಅಥವಾ ವುಮೆನ್ನ ಫ್ಯಾಕ್ಟ್ರಿ, ಹೋಮಿಂದ ಫ್ಯಾಕ್ಟ್ರಿಗೆ, ಹೌಸಿಂದ ಫ್ಯಾಕ್ಟ್ರಿಗೆ.
ತಂದಿದ್ವಿ ಅದು ಟೆಕ್ನಾಲಜಿ. ಓಕೆ, ಈ ಫಾರ್ ಎಕ್ಸಾಂಪಲ್ ನೋಡಿರಿ, ಹೋಮ್ ಅಪ್ಲಯನ್ಸಸ್ನ ಎಕ್ಸಾಂಪಲ್ ತೋರಿ. ಓಕೆ, ಹೋಮ್ ಅಪ್ಲಯನ್ಸಸ್ ಮೊದಲೆಲ್ಲ ಏನಾಗ್ತಿತ್ತು ಹೇಳ್ರಿ, ವಿದೌಟ್ ಮಿಕ್ಸಿ ಯೂಸ್ ಮಾಡ್ತಿದ್ರು. ಈಗ ಮಿಕ್ಸರ್, ಗ್ರೈಂಡರ್, ಓಕೆ, ವಾಷಿಂಗ್ ಮಿಷಿನ್, ರೆಫ್ರಿಜಿರೇಟರ್, ಈ ರೀತಿಯಾಗಿ ಇರುವಂಥ ಎಲ್ಲ ವಸ್ತುಗಳು ಬಂದಿದ್ದರಿಂದ ಏನಾಗ್ತದೆ ಹೇಳಿ, ಸ್ಟೇಟಸ್ ಆಫ್ ದ ವುಮೆನ್ ಬಿಕಮ್ ಚೇಂಜ್. ಫಾರ್ ಎಕ್ಸಾಂಪಲ್ ನೀವು ರೋಟಿ ಮೇಕರ್ ಆಗಿರ್ಬೋದು, ಓಕೆ, ಆಮೇಲೆ ನೀವು ಇನ್ನೊಂದು ಚಪಾತಿ ಮೇಕರ್ ಆಗಿರ್ಬೋದು, ಈ ರೀತಿ ನೀವು ತೊಗೊಂಬಂದ ಅವ್ರದ್ದು ಸ್ಟೇಟಸ್ ಏನಾಗಿದೆ, ಚೇಂಜ್. ಬೈ ಯೂಸಿಂಗ್ ನ್ಯೂ ಟೆಕ್ನಾಲಜಿ ದೇ ಬಿಕಮ್ sophisticated and they change the human's life to home to the factory. Okay, it because of introduction for the new technology in the home appliances. The impact of the technological development is very profounded in the field of transportation and the communication. Transport and communication. Transport and communication ಅನ್ನ ಎಕ್ಸಾಂಪಲ್ ತಗೊಂಡ್ರೆ ಎಷ್ಟು ಡೆವಲಪ್ಮೆಂಟ್ ಆಗಿದೆ. ಓಕೆ, ನೆಕ್ಸ್ಟ್, ವಿಚ್ ಈಸ್ ಟರ್ನ್ ಹ್ಯಾವ್ ಅ ಚೇಂಜ್ ಇನ್ ದ ಸೋಷಿಯಲ್ ಲೈಫ್ ಆಫ್ ದ ಹ್ಯೂಮನ್. ಇಟ್ ಈಸ್ ಆಟೋಮೊಬೈಲ್ ಇಂಡಸ್ಟ್ರಿ, telephone have made a subordinate possible. The film, television, radio, computer, information technology, that is nothing but IT, internet, websites, etc. have become a very helpful transmission and diffusion information that education of the people. Through the internet ನಮ್ಗೆ ಯಾವ ರೀತಿಯಾದ ಇನ್ಫಾರ್ಮೇಷನ್, ಯೂಟ್ಯೂಬ್ ಚಾನಲ್ಸ್ಗಳನ್ನ ಮಾಡ್ಕೊಂಡಿರ್ತಾರೆ, ಹೌದಲ್ವಾ, ಹೌ ಟು ಕುಕ್, ಇವೆಲ್ಲ ಕುಕ್ಕಿಂಗ್ ಸ್ಪೆಷಲಿಸ್ಟ್ಗಳು ಇರ್ತಾವೆ. ಅದು ಕೂಡ ಏನಾಗ್ತದೆ, ಸ್ಟೇಟಸ್ ಆಫ್ ದ ವುಮೆನ್ ಚೇಂಜ್ ಆಗಿದೆ ಅಂತೇಳಿ. ಓಕೆ, ಎಷ್ಟೋ ಜನ ತಮ್ಮದೇ ಓನ್ ಮೆಹಂದಿ ಆಗಿರ್ಬೋದು, ಕುಕ್ಕಿಂಗ್ ಆಗಿರ್ಬೋದು, ಓಕೆ, ಆಮೇಲೆ ಕುಚ್ ಕಟ್ಟೋದಾಗಿರ್ಬೋದು, ಈ ರೀತಿಯಾದ ಎಷ್ಟೋ ಅದು ಬೈ ಯೂಸಿಂಗ್ ಇಂಟರ್ನೆಟ್, ಬೈ ಯೂಸಿಂಗ್ ಟೆಕ್ನಾಲಜಿ ಅವ್ರು ಏನು ಆಗಿದ್ದಾರೆ ಹೇಳ್ರಿ, ಅವ್ರ ಹ್ಯೂಮನ್ ಸ್ಟೇಟಸ್ ಏನಾಗಿದೆ, ಚೇಂಜ್ ಆಗಿದೆ. ಈಗ ಫಾರ್ ಎಕ್ಸಾಂಪಲ್ ಕಸೂತಿ ವರ್ಕ್ ಆಗಿರ್ಬೋದು, ಓಕೆ, ಅವ್ರ ಸ್ಯಾರೀಸನ್ನು ತಂದು ಕಸೂತಿ ವರ್ಕ್ ಮಾಡಿ ಅಮೌಂಟನ್ನು ಅವ್ರು ಏನು ಮಾಡಿರ್ತಾರೆ ಹೇಳ್ರಿ, ಜನರೇಟ್ ಮಾಡ್ಕೊತಾರೆ. ದ ಸೇಮ್ ವೇ ಸೋಷಿಯಲ್ ಲೈಫ್ ಆಫ್ ದ ಹ್ಯೂಮನ್ ಬಿಕಮ್ ಚೇಂಜ್. ದೇ ನೀಡ್ ಚೇಂಜ್ ಇನ್ ದ ಟೆಕ್ನಾಲಜಿ. ಸುಧಾಮೂರ್ತಿ ಆಗಿರ್ಬೋದು, ಓಕೆ, ಅವರು ಇಟ್ ಈಸ್ ಒನ್ ಆಫ್ ದಿ ಎಂಟರ್ಪ್ರಿನರ್, ಅವರದ್ದು ಆಗಿರ್ಬೋದು ಸ್ಟೈಲ್. ಓನ್ಲಿ ವರ್ಕ್ ಹೋಮ್ ಅಷ್ಟೇ ಮಾಡೋಂಗಿಲ್ಲ, ಇಟ್ ಬಿಕಮ್ ಅ ಫ್ಯಾಕ್ಟ್ರಿ ವರ್ಕನ್ನು ಕೂಡ ಅವರು ಮಾಡೋದು. ಬೆಸ್ಟ್ ಎಕ್ಸಾಂಪಲ್, these media have played a very important role in the bringing to the social change. Okay, they have been responsible for the whole society. Okay, media has become one part of the communication. ಇಟ್ ಈಸ್ ಹೆಂಗೆ ನಾವು ಕಸ್ಟಮರ್ಸ್ನ ರೀಚ್ ಆಗಬೇಕಂದ್ರೆ ಒಂದು ಬೇಸ್ ಬೇಕಲ್ಲ ನಮ್ಗೆ, ಅದಕ್ಕೇನಾಗಿದೆ, ಮೀಡಿಯಾ ಒಂದು ಬೇಸ್ ಆಗಿದೆ. ಇಂಟರ್ನೆಟ್ ಅನ್ನೋದು ಕೂಡ ಒಂದು ಬೇಸ್ ಆಗಿದೆ. ಬ್ರಿಂಗಿಂಗ್ ಅಬೌಟ್ ದ ಸಿಗ್ನಿಫಿಕೆಂಟ್ ಚೇಂಜ್ ಇನ್ ದ ಸ್ಪೇರ್ ಆಫ್ ದ ಫ್ಯಾಮಿಲಿ, ಇಂಡಿವಿಜುವಲ್. ದೇ ಆಲ್ಸೋ ರೆಡ್ಯೂಸ್ ದ ಸೋಷಿಯಲ್ ಡಿಸ್ಟೆನ್ಸ್ ಬಿಟ್ವೀನ್ ದ ಅರ್ಬನ್ ಆ್ಯಂಡ್ ದ ರೂರಲ್ ಏರಿಯಾಸ್. ಇದು ಅರ್ಬನ್ ಮತ್ತು ರೂರಲ್ ಏರಿಯಾದಲ್ಲಿ ಕೂಡ ಡಿಫ್ರೆಂಟ್. ಬೇಕಂದ್ರೆ ಅರ್ಬನ್ ಮತ್ತು ಏರಿಯಾಸಲ್ಲಿ ನೋಡಿ ನೀವು, ರೂರಲ್ ಏರಿಯಾದಲ್ಲಿ ರೊಟ್ಟಿ ಮೇಕರ್, ಇದೊಂದು ಟೆಕ್ನಾಲಜಿ ಚೇಂಜ್ ಆಗಿದೆ ಹ್ಯೂಮನ್ ಲೈಫ್. ಓಕೆ, ಮಿಕ್ಸಿ. ಈಗ ನೀವು ರೂರಲ್ ಬಿಟ್ಟು ಅರ್ಬನಿಗೆ ಬಂದರೆ ಅಂತ ಇಟ್ಕೊಳ್ಳಿ, ಅವ್ರು ಏನು ಮಾಡ್ತಾರೆ, ದೇ ಆಲ್ಸೋ ವರ್ಕ್. ಅವ್ರ ಫ್ಯಾಕ್ಟ್ರಿಯಲ್ಲಿ ಕೂಡ ವರ್ಕ್ ಮಾಡ್ಬೋದು, ಕಂಪ್ನೀಸಲ್ಲಿ ಕೂಡ ವರ್ಕ್ ಮಾಡ್ಬೋದು. ಅದು ಇಕ್ವಾಲಿಟಿ ಅಲ್ಲಿ ಮೇಂಟೈನ್ ಮಾಡ್ತಾರೆ. ಎರಡೂ ರೀತಿಯಲ್ಲಿ ನೀವು ರೂರಲಲ್ಲೇ ಹೋಗ್ರಿ, ಅರ್ಬನನ್ನು ಹೋಗ್ರಿ, ಎರಡೂ ರೀತಿಯಲ್ಲಿ ನಮ್ಗೆ ಈಕ್ವಲ್ ಇಂಪಾರ್ಟೆನ್ಸ್ ಗೊತ್ತಾಗ್ತದೆ. Modern industrialization, a product of a technological development, has upset the social structure. It has caused a several blow to the caste system, joint family, various social restrictions. ನೀವು ಅರ್ಬನಲ್ಲಿ ಹೋಗ್ಬಿಟ್ರಿ ಅಂತಂದ್ರೆ ಭಾಳಷ್ಟು ನಿಮಗೆ ಡಿಮೆರಿಟ್ಸ್ಗಳು ಸಿಗ್ತಾವೆ. ಬಿಗ್ ಫ್ಯಾಮಿಲೀಸ್ ಆಗಿರ್ಬೋದು, ಇಲ್ಲಿಟ್ರೇಟ್ಸ್ಗಳಾಗಿರ್ಬೋದು, ಭಾಳಷ್ಟು ಜನ ಓದಿರಂಗಿಲ್ಲ. ಸೊ ದ್ಯಾಟ್ ದೇ ಆರ್ ನಾಟ್ ಅವೇರ್ ಆಫ್ ದ ಟೆಕ್ನಾಲಜಿ. ದೆನ್ ಕಾಸ್ಟಿಸಮ್ ಕೂಡ ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ disadvantages. Okay, industrialization, they have become very unconscious about the technology. Society has become more materialistic. Technological development
have made a tremendous material progress in the technology. They have made a people live comfortable and happily. The social attitude in the general has become more materialistic. ಈ ರೀತಿಯಾಗಿ ಮಾಡೋದ್ರಿಂದ ನಮ್ಗೆ ಏನಾಗುತ್ತದೆ ಹೇಳಿ, ಮೋರ್ ಮಟೀರಿಯಲಿಸ್ಟಿಕ್ನು ಸಿಗ್ತದೆ. ಬಟ್ ಹೆಂಗೆ ಅಡ್ವಾಂಟೇಜಸ್ ಅದ ಹಂಗೆ ಡಿಸ್ಅಡ್ವಾಂಟೇಜಸ್ ಕೂಡ ಇದೆ. ಬಟ್ ಟೆಕ್ನಾಲಜಿ ಡೆವಲಪ್ಮೆಂಟ್ ಹ್ಯಾವ್ ಅ ನಂಬರ್ ಆಫ್ ಅಡ್ವರ್ಸ್ ಎಫೆಕ್ಟ್ ಆನ್ ದ ಸೊಸೈಟಿ. ಯಾವ ರೀತಿಯಾಗಿ ಅಡ್ವಾಂಟೇಜ್ ಅದೇ ರೀತಿಯಾಗಿ ಡಿಸ್ಅಡ್ವಾಂಟೇಜಸ್ ಕೂಡ ಇರ್ತಾವೆ. ಸಚ್ ಆಸ್ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್, ಕ್ರೈಮ್ಸ್, alcohol, okay, concentration of the economic power, inequality in the incomes, etc. Development in the field of nuclear science, they have a offer of a great scope for the advancement pose of a system series that thread the very survival of the human race. But the technology in the way is to forget all the lives, makes the desire boom to the music in the living room. Okay, thus ಇವೆಲ್ಲ ಏನಾಗ್ತವೆ, ಟೆಕ್ನಾಲಜಿ ಆ್ಯಂಡ್ ದ ಸೊಸೈಟಿ, ಟೆಕ್ನಾಲಜಿ ಆ್ಯಂಡ್ ದ ಪೀಪಲ್, ಟೆಕ್ನಾಲಜಿ ಆ್ಯಂಡ್ ದ ಸಿಸ್ಟಮ್ ಆಫ್ ಕಾಂಪ್ಲೆಕ್ಸಿಟಿ, ಟೆಕ್ನಾಲಜಿ ಆ್ಯಂಡ್ ದ ಸೋಷಿಯಲ್ ಲೈಫ್ ಆ್ಯಂಡ್ ದ ಸ್ಟೇಟಸ್ ಆಫ್ ದ ಹ್ಯೂಮನ್. ಯಾವ ರೀತಿ ಟೆಕ್ನಾಲಜಿ ಅಡ್ವಾಂಟೇಜಸ್ಗಳನ್ನ ತುಂಬ, ಅದೇ ರೀತಿಯಾಗಿ ಟೆಕ್ನಾಲಜಿ ಅನ್ನೋದು ಡಿಸ್ಅಡ್ವಾಂಟೇಜಸ್ ಕೂಡ ಬಹಳಷ್ಟು ಅದಾವೆ. ಟೂ ಫೇಸಸ್ ಆಫ್ ಅ ಸೇಮ್ ಕಾಯಿನ್ ಅಂತ ಹೇಳ್ಬೋದು. ಟೆಕ್ನಾಲಜಿ ಮತ್ತು ಸೊಸೈಟಿ, ಟೆಕ್ನಾಲಜಿ ಮತ್ತು ಪೀಪಲ್, ಟೆಕ್ನಾಲಜಿ ಮತ್ತು ಕಾಂಪ್ಲೆಕ್ಸಿಟಿ, ಟೆಕ್ನಾಲಜಿ ಮತ್ತು ಹ್ಯೂಮನ್ ಸ್ಟೇಟಸ್, ಬೋತ್ ಎಲ್ಲನೂ ಇದ್ದೇ ಇರ್ತವೆ. ಟೂ ಕಾಯಿನ್ಸ್, ಸೇಮ್ ಫೇಸ್ ಆಫ್ ಅದು ಎರಡು ಫೇಸಸ್, ಒಂದೇ ಮುಖದ್ದು ಅಂತ ಹೇಳಿದ್ರೆ, ಒಂದೇ ಕಾಯಿನದ್ದು ಅಂದರೆ ಅದೇ ರೀತಿಯಾಗಿ ಏನಂತ ಹೇಳಿರ್ತಾರೆ ಅಲ್ಲಿ ಅಡ್ವಾಂಟೇಜಸ್ ಅದ ಫಾರ್ ಎಕ್ಸಾಂಪಲ್ ನೀವು ಟೆಕ್ನಾಲಜಿ ಯಾವ ರೀತಿಯಾಗಿ ಚೇಂಜ್ ಆಗ್ತದೆ, ಹೊಸ ಹೊಸ ಟೆಕ್ನಾಲಜಿ ಇನೋವೇಷನ್ ಆದಂಗೆ ಓಲ್ಡ್ ಆದಂಥ ಟೆಕ್ನಾಲಜಿ ಔಟ್ಡೇಟೆಡ್ ಆಗ್ತದೆ. ಈಗ ಫಾರ್ ಎಕ್ಸಾಂಪಲ್ CD ಪೆನ್ ಡ್ರೈವ್ಸ್ ಬಂದ ತಕ್ಷಣ ಕ್ಯಾಸೆಟ್ ಬಿಕಮ್ ಔಟ್ಡೇಟೆಡ್. ಈಗ ನೀವು ವಾಲ್ ಅಟ್ಯಾಚ್ ಮಾಡುವಂಥ TVs ಬಂದರೆ ಬ್ಲ್ಯಾಕ್ ಆ್ಯಂಡ್ ವೈಟ್ TVs ಅವೆಲ್ಲ ಔಟ್ಡೇಟೆಡ್ ಆಗಿದೆ, ಹೌದಿಲ್ಲ? ದ ಸೇಮ್ ವೇ ಒಂದು ಟೆಕ್ನಾಲಜಿ ಬ್ರಿಂಗ್ಸ್ ಅಡ್ವಾಂಟೇಜಸ್ ಟು ದ ಸೊಸೈಟಿ, ಅದರ್ ಟೆಕ್ನಾಲಜಿ ಅಡ್ವಾಂಟೇಜಸ್ ತರೋದು ಇನ್ನೊಂದು ಟೆಕ್ನಾಲಜಿಗೆ ಡಿಸ್ಅಡ್ವಾಂಟೇಜಸ್ ಆಗ್ತದೆ. ಈಗ ಫಾರ್ ಎಕ್ಸಾಂಪಲ್ ನೀವು ನೋಡಿರಿ, ನೆಟ್ಫ್ಲಿಕ್ಸ್, ಅಮೆಜಾನ್ ಪ್ರೈಮ್ ಇವೆಲ್ಲ ಬಂದಿದೆ. ಒಂದಿಷ್ಟು ಸಿನಿಮಾ ಥಿಯೇಟರ್ಸ್ ಇವು ಹೊಸ ಹೊಸ ಟೆಕ್ನಾಲಜಿ ಖರೆ, OTP ಅಥವಾ ಪ್ರಿವ್ಯೂ ನೀವು ಅಲ್ಲೇ ನೋಡ್ತಿರ್ತೀರಿ. ಬಟ್ ಇದೆಷ್ಟೋ ಇದು ಹೊಸ ಟೆಕ್ನಾಲಜಿ ಬ್ರಿಂಗ್ಸ್ ಬೆಟರ್ ಅಡ್ವಾಂಟೇಜ್ ಟು ದ ಕನ್ಸ್ಯೂಮರ್ಸ್, ಬಟ್ ಇಟ್ ಬ್ರಿಂಗ್ಸ್ ದ ಡಿಸ್ಅಡ್ವಾಂಟೇಜಸ್ ಟು ದ ಯಾವುದು ಥಿಯೇಟರ್ಸ್ಗಳಿಗೆ ಡಿಸ್ಅಡ್ವಾಂಟೇಜಸ್ ಆಗ್ತಿದೆ. ಯಾಕಂದರೆ ಎಲ್ಲರೂ ಅಲ್ಲಿ ಹೋಗಿ ನೋಡೋ ಬದಲು ಕಡಿಮೆ ಆಗ್ತದೆ. ಮೇ ಬಿ ಒಂದು 2% or 1% ಆದರೂ ಜನ ಕಡಿಮೆ ಆಗ್ಬೋದು ಅಂಥೇಳಿ ಇದು ಡಿಸ್ಕಸ್ ಮಾಡ್ತು. ಟೆಕ್ನಾಲಜಿ ಬೋಧವೇ ಒಂದು ಅಡ್ವಾಂಟೇಜಸ್ಸನ್ನು ಇರ್ತದೆ, ಇನ್ನೊಂದು ಅಡ್ವರ್ಸ್ ಎಫೆಕ್ಟನ್ನು ಕೂಡ ಸೊಸೈಟಿ ಅಥವಾ ಪೀಪಲ್ ಅಥವಾ ಅಥವಾ ಸೋಷಿಯಲ್ ಲೈಫ್, ಸಿಸ್ಟಮ್ ಆಫ್ ಕಾಂಪ್ಲೆಕ್ಸಿಟಿ ಮೇಲೆ ಬರುತ್ತೆ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. 5 ಮಾರ್ಕ್ಸಲ್ಲಿ ಯಾವುದಾದರೂ ಒಂದು ಟುವರ್ಡ್ಸ್ ಸೊಸೈಟಿ, ಟುವರ್ಡ್ಸ್ ಪೀಪಲ್, ಟುವರ್ಡ್ಸ್ ಕಾಂಪ್ಲೆಕ್ಸಿಟಿ, ಟುವರ್ಡ್ಸ್ ದ ಸೋಷಿಯಲ್ ಲೈಫ್ ಆ್ಯಂಡ್ ದ ಹ್ಯೂಮನ್ ಸ್ಟೇಟಸ್ ಅಂತೇಳಿ ಯಾವುದಾದ್ರೂ ಒಂದನ್ನು ನಿಮಗೆ 5 ಮಾರ್ಕ್ಸ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಕೊಡ್ತಾರೆ. ಐ ಹೋಪ್ ಯು ಅಂಡರ್ಸ್ಟುಡ್ ದ technology towards the other things. Okay, thank you. We will discuss in the next session in the technological effect.